ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ DMR ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನನ್ನ ಶುಭಾಶಯಗಳು. ನನ್ನ ಹೆಸರು ಪರಿಗೀರ್ ರಾಘವೇಂದ್ರ ರಾವ್ ಅಂತ. ನಾವು ಕೋಲಾರದವರೇ. ಈ ಗೌರಿಬಿದನೂರು ತಾಲೂಕು ಗೌರಿಬಿದನೂರು ಪಟ್ಟಣ ಪಕ್ಕದಲ್ಲಿ ಒಂದಿದೆ ಹಳ್ಳಿ, ನಾಗನಹಳ್ಳಿ ಅಂತ. ಅಲ್ಲಿಂದ ನಮ್ಮ ತಾತೆಯವರು ವ್ಯವಸಾಯ ಮಾಡ್ತಾಯಿದ್ರು. ಅಲ್ಲಿ ವ್ಯವಸಾಯ ಬಿಟ್ಟು ಲಾಯರ್ ಡಿಗ್ರಿ ಮಾಡಿಕೊಂಡು ಬೆಂಗಳೂರು ಶಿಫ್ಟ್ ಆದರು. ಸೊ ನಾನು 1976 ಬ್ಯಾಚು IAS ಆಫೀಸರು. ಕಲ್ಕತ್ತಾಯಿಂದ ಪ್ರಿಪೇರ್ ಮಾಡಿಕೊಂಡು ಅಲ್ಲಿಂದ ಅಸ್ಸಾಂ ಕ್ಯಾಡರ್ ಅಲಾಟ್ ಮಾಡಿದ್ರು. ಅಲ್ಲಿ ಒಂದು 15-16 ವರ್ಷ ಸುಮಾರು ಮಾಡಿ ರಾಜೀನಾಮೆ ಕೊಟ್ಬಿಟ್ಟೆ ಕೆಲಸಕ್ಕೆ. ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ರಾವ್ಸ್ ಕೋಚಿಂಗ್ ಸೆಂಟರ್ ಅಂತ ನನ್ನದೇ ಒಂದು ಸ್ವಂತ ಇನ್ಸ್ಟಿಟ್ಯೂಟು ಸ್ಟಾರ್ಟ್ ಮಾಡಿದೆ. ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು 30 ಇಯರ್ಸ್ ಮೇಲೆ ಆಯಿತು. ನನ್ನ ಸ್ಟೂಡೆಂಟ್ಸೇ ಹಲವಾರು ಜನ ಸರ್ವೀಸಲ್ಲಿದ್ದಾರೆ. ದೇವರಾಜ್ ಸಾಬ್ರು, ಪೊಲೀಸ್ ಕಮಿಷನರು ದಯಾನಂದು, ಅಡಿಷನಲ್ DGP ಹಿತೇಂದ್ರ ಲಾ ಆ್ಯಂಡ್ ಆರ್ಡರು, ಅಡಿಷನಲ್ DGP ಅರುಣ್ ಚಕ್ರವರ್ತಿ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಸೆಲ್ ಅವರು, ನಾಗೇಂದ್ರ ಸ್ವಾಮಿ IPS, ಆಂಧ್ರ ಕ್ಯಾಡರಲ್ಲಿ ವಿಶಾಲ್ ಗುನ್ನಿ, ಕನ್ಹಾಯ್ ಇವರು IPS ಇನ್ನೂ ಇದ್ದಾರೆ. IASಲ್ಲಿ ಶ್ರೀಕರು ಈಗಲೂ ಪ್ರಿನ್ಸಿಪಲ್ ಸೆಕ್ರೆಟರಿ ಪರ್ಸನಲ್ ಡಿಪಾರ್ಟ್ಮೆಂಟು, ಅವರು ನನ್ನ ಸ್ಟೂಡೆಂಟೇ. ಆಮೇಲೆ ಇವರು ಡಾಕ್ಟರ್ ನಾಗಭೂಷಣ್ ಮೈಸೂರಲ್ಲಿ DC ಆಗಿದ್ದರು. ಡಾಕ್ಟರ್ ಮಂಜುಳಾ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರು. ಅದಕ್ಕೆ ಚೈತ್ರ ಅಂತ ಉತ್ತರ ಪ್ರದೇಶ್ ಕ್ಯಾಡರು, ಆಯಮ್ಮ ನಮ್ಮ ಸ್ಟೂಡೆಂಟೇ. ಇನ್ನೊಬ್ಬರು ದೀಪಾ ಅಂತ ಶೇಷಾದ್ರಿಪುರಂ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು, ಅವರು ನಮ್ಮ ಸ್ಟೂಡೆಂಟೇ. ಇನ್ನು ಬೇರೆ ಸರ್ವೀಸುಗಳಲ್ಲಿ IRS, ಕಸ್ಟಮ್ಸ್, ಸೆಂಟ್ರಲ್ ಎಕ್ಸೈಸು ಸುಮಾರು ಜನ ಇದ್ದಾರೆ. ಸೊ ಇನ್ನು ಫಾರಿನ್ ಸರ್ವೀಸಲ್ಲಿ ವಿವೇಕ್ ಅಂತ ಒಬ್ಬರು, ನಮ್ಮ ಇವರು ಹಿತೇಂದ್ರ ತಮ್ಮ, ನನ್ನ ಸ್ಟೂಡೆಂಟ್. ಕರೆಕ್ಟಾಗಿ ಹೆಸರು ರವೀಂದ್ರ ಅವ್ರ ಹೆಸರು. ಅಪರ್ಣಾ ರಾಯ್ ಅಂತ ಒಬ್ಬರು. ಪ್ರತಿಯೊಂದು ವರ್ಷ ಯಾರು ಥರ ಆಗ್ತಾನೆ ಇರ್ತಾರೆ. ಸೊ ಈ ದೇವರಾಜ್ ಅವರು ನನಗೆ ಮೊನ್ನೆ ಫೋನ್ ಮಾಡಿ ಥರ ಒಂದು ಭಾನುವಾರ ಒಂದು ಸ್ಪೆಷಲ್ ಸೆಷನ್ ಇಟ್ಕೊಂಡಿದ್ದೀವಿ ಅಂದರೆ ತುಂಬ ಸಂತೋಷ ಆಯಿತು. ನಾನು ಈ ಕೋಲಾರಿಗೆ ಬರೋದು ಈ ಸಲ ಇದು 2ನೇ ಸಲ. ಈ ಮಾರ್ಗದರ್ಶನ ಕೋಚಿಂಗ್ ಸಂಬಂಧಪಟ್ಟಂತಹ ಫಸ್ಟು ನನ್ನ ಓನ್ ಬ್ಯಾಚ್ಮೇಟ್ ಒಬ್ಬರು ವೆಂಕಟೇಶ್ವರ ರಾವ್ ಅಂತ ಇಲ್ಲಿ 83ರಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪರಿಷತ್ ಆಗಿದ್ದರು. ಆ ಟೈಮಲ್ಲಿ ತಿಮ್ಮೇಗೌಡರು DC ಆಗಿದ್ದರು. ಒಂದು ಬಾರಿ ಒಂದು ದೊಡ್ಡ ಸೆಮಿನಾರ್ ಮಾಡಿದ್ವಿ ನಾವು ಇದರಲ್ಲಿ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಫಾರ್ ಗರ್ಲ್ಸ್, ಗೌರ್ಮೆಂಟ್ ಕಾಲೇಜ್ ಫಾರ್ ಗರ್ಲ್ಸಲ್ಲಿ ಕೋಲಾರಲ್ಲಿ. 2ನೇ ಸಲ ಇವರು DK ರವಿ ಅವರು ಕರೆದ್ರು. ಎಲ್ಲ ಕರೆಕ್ಟಾಗಿತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ನನಗೆ ಹೈದ್ರಾಬಾದಲ್ಲಿ ಏನೋ ಫ್ಯಾಮಿಲಿ ಇತ್ತು, ಆಬ್ಲಿಗೇಷನ್ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ಇದು ದೇವರಾಜ್ ಅವರೇ ನನ್ನ ಸ್ಟೂಡೆಂಟ್ ಆಗಿದ್ದರು, ಲೆಕ್ಚರರ್ ಆಗಿದ್ದರು SJRC ಕಾಲೇಜಲ್ಲಿ. ತುಂಬ ಥರ ಹೈಲಿ ಮೋಟಿವೇಟೆಡು. ಅವರು ಬಯಾಲಜಿ ಪಾಠ ತೊಗೊಂಡು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ನಮ್ಮ ಕ್ಲಾಸಲ್ಲಿ. ಯಾರೂ ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾಯಿದ್ರು. ಇದು ಯಾವ ಬುಕ್ಕು ಓದಂಗೆ ನೆಸೆಸಿಟಿನೇ ಇಲ್ಲ, ಅವಶ್ಯಕತೆಯೇ ಇರಲಿಲ್ಲ. ಅವ್ರ ಕ್ಲಾಸಲ್ಲಿ ಕೂತ್ಕೊಂಡು ಅವ್ರು ಹೇಳೋ ಬಯಾಲಜಿ ಪಾಠ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅದಾದ ನಂತರ ಅವರು IPS ಇದರಲ್ಲಿ ಆದರೂ CBIಯಲ್ಲಿ, ಬಟ್ ಅವ್ರು ತೊಗೊಂಡಿಲ್ಲ ಜಾಬು. 2010 IPS KPS ಏನೋ ಆದರು. ಅವರು ತುಂಬ ನಿಷ್ಠಾವಂತರು, ಅಲ್ಲಿ ಮೋಟಿವೇಟೆಡ್ಡು. ಅದು ನೋಡಿ ಇದು 30 ವರ್ಷ ಆಯಿತು. ಈ 30 ವರ್ಷದಲ್ಲಿ ಸುಮಾರು 148 ಜನ ಆಗಿದ್ದಾರೆ. ಎಲ್ಲ ಸರ್ವೀಸುಗಳು ಸೇರಿಕೊಂಡು IAS, IPS, ಫಾರಿನ್ ಸರ್ವೀಸು, ಕಸ್ಟಮ್ಸ್, ಸೆಂಟ್ರಲ್ ಎಕ್ಸೈಸು, ರೆವಿನ್ಯೂ ಸರ್ವೀಸು. ಇನ್ನು KSL ಅಂತೂ ಲಿಸ್ಟ್ ಈಸ್ ಹ್ಯೂಜ್. ಆಂಜನೇಯ ಅಂತಲ್ಲ ಬಾರಾಂತರ ಆಗ್ತದೆ. ಲೈಕ್ ಹನುಮಾನ್ ಸ್ಟೈಲ್, ಇಟ್ ಈಸ್ ಎಂಡ್ಲೆಸ್ ಎವ್ರಿ ಇಯರ್. ನೋಡಿ, ಕೆಲವು ಸಲ ಲಕ್ಕು ಇರಬೇಕು, ಅದೃಷ್ಟ ನೋಡಿ. ಹಾರ್ಡ್ ವರ್ಕ್ ಅಲೋನ್ ಡಸ್ ನಾಟ್ ಮ್ಯಾಟರ್, ಸಮ್ಟೈಮ್ಸ್ ಇಟ್ ಈಸ್ ಎ ಮ್ಯಾಟರ್ ಆಫ್ ಲಕ್ ಆಲ್ಸೋ. ಓಕೆ, ಇದು ಏನಂದರೆ KPSC ಅವರು ಪರೀಕ್ಷೆ ರೆಗ್ಯುಲರಾಗಿ ಮಾಡ್ತಾ ಇಲ್ಲ. ಅವರು 3 ವರ್ಷಕ್ಕೆ ಸಲ ನೋಟಿಫಿಕೇಷನ್ ಬಿಡ್ತಾರೆ. ಆ ನೋಟಿಫಿಕೇಷನ್ನಿಂದ ಸ್ಟಾರ್ಟಾಗಿ ಪೂರ್ವಭಾವಿ ಪರೀಕ್ಷೆ, ಅದಾದ ನಂತರ ಮುಖ್ಯ ಪರೀಕ್ಷೆ, ಅದಾದ ನಂತರ ಇಂಟರ್ವ್ಯೂ. ತುಂಬಾ ಗ್ಯಾಪ್ 2 ವರ್ಷ 3 ವರ್ಷ ಆಗ್ತಾಯಿದೆ. ಅದು 2021 ಆ ಕೋವಿಡ್ ಟೈಮಲ್ಲಿ ಏನೋ ಕರೆಕ್ಟಾಗಿ ಮಾಡಿಬಿಟ್ರು. ಅದನ್ನು ಲೇಟ್ ಆಯಿತು ಬಿಡಿ. ಬಟ್ 2023ಗೆ ಅಪಾಯಿಂಟ್ ಲೆಟ್ರ್ ಕೊಟ್ಟರು.
ಈ 24ದು ಇನ್ನು ನೋಡಿ ಆಗಿಲ್ಲ. 24ನೇದು ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಬಂತು. ಇನ್ನು ಮೇಯ್ನ್ಸೂ ಪರೀಕ್ಷೆ ಮೇ 3ನೇ ತಾರೀಕು ಇಟ್ಟಿದ್ದಾರೆ, ಅದ್ರ ಗ್ಯಾರಂಟಿ ಇಲ್ಲ. ಹೈಕೋರ್ಟಲ್ಲಿದೆ ಕೇಸು. ಓಕೆ, ಬಟ್ ನಾವು ಸ್ಟೂಡೆಂಟ್ಸ್ ಇರುವಾಗಲೂ GVK ರಾವ್ ಅಂತ ಒಬ್ಬರಿದ್ರು ಚೀಫ್ ಸೆಕ್ರೆಟರಿ, ಅವೆಲ್ಲ ಪರ್ಫೆಕ್ಟಾಗಿ ನಡೀತಾ ಇತ್ತು. KPSC ಎಕ್ಸಾಮ್ಸ್ ಅಂತಲೂ ತಿರುಪತಿಯಿಂದ ಒಂದು KPSC ಸ್ಪೆಷಲ್ ಅಂತ ಒಂದು ಬಸ್ಸೇ ಹೋಗ್ತಾಯಿತ್ತು, ಕರೆಕ್ಟಾಗಿ ರೆಗ್ಯುಲರಾಗಿ ಹೋಗ್ತಾಯಿತ್ತು. ದಕ್ಷಿಣ ಭಾರತದಲ್ಲಿ ಕೇರಳ, ಕರ್ನಾಟಕ, ಆಂಧ್ರ ಹೋಲಿಸಿದರೆ ಕರ್ನಾಟಕ ವಾಸ್ ಟಾಪ್ ಆ್ಯಕ್ಚುಲಿ. ಏನು ಪರ್ಫೆಕ್ಟಾಗಿ ಎಕ್ಸಾಮ್ಸು, ಟೈಮ್ ಟೇಬಲ್ ಏನು, ಬಟ್ ಅದೇನಾಯಿತು ಗೊತ್ತಿಲ್ಲ. ಇದು 1992, 96ಇಂದ 1998ಇಂದ ಸ್ಟಾರ್ಟ್ ಆಯಿತು. ಯಾವ ಪರೀಕ್ಷೆನೂ ಕರೆಕ್ಟಾಗಿ ಇದು ಆಗ್ತಾ ಇರಲಿಲ್ಲ. ಈಗಲೇನೋ ನೋಡಬೇಕು, ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ, ನಾವು UPSC ಥರ ರಿಫಾರ್ಮ್ ಸುಧಾರಣೆಗಳು ವಿಲ್ ಬ್ರಿಂಗ್ ಇಟ್ ಇಂಟು KPSC ಅಂತ. ಸೊ ಲೆಟ್ಸ್ ಹೋಪ್ ದೇ ವಿಲ್ ಕಂಪ್ಲೀಟ್ ದೇರ್ ಜಾಬ್. ಇದು ಹೆಂಗೆ ಆಗ್ತಾಯಿದೆ, ಅದೇನೋ ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ಮಿಸ್ಟೇಕ್ಸ್ ಆಗಿದೆ, ಸುಮಾರು ಒಂದು 70 ಹೆಚ್ಚು ಆಗಿದೆ. ನಾನೇ ನೋಡಿದೆ. ವ್ಯಾಲಿ ಅಂತಿದೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಚರಂಡಿ ಅಂತಿದೆ. ಚರಂಡಿ ಮೀನಿಂಗೇ ಬೇರೆ, ವ್ಯಾಲಿ ಮೀನಿಂಗೇ ಬೇರೆ. ಅದು ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ಸ್ ಆಗಿದೆ, ಗೊಂದಲ ಆಗಿದೆ. ಸೊ ನೋಡಬೇಕು ಹೈಕೋರ್ಟ್ ಅವ್ರು ಏನು ಹೇಳ್ತಾರೋ ಏನೋ. ಬಟ್ಟು ನೋಟಿಫಿಕೇಷನ್ ಅಂತೂ ಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ, ಮೇ 3ನೇ ತಾರೀಕಿಂದ ಮುಖ್ಯ ಪರೀಕ್ಷೆ ಅಂತ. ಬಟ್ ನೋಡಬೇಕು ಇದು ಏನಾಗುತ್ತೆ ಅಂದರೆ, ಹುಡುಗರಿಗೆ ಅನಿಶ್ಚಿತೆ, ಅವ್ರಿಗೆ ಕೆರಿಯರ್ಸ್ ಬೇರೆ, ಅವರು ಪ್ಲ್ಯಾನ್ ಮಾಡ್ಕೋಬೇಕು. ಓಕೆ, ಅದರಿಂದ ನನಗೆ ಅನಿಸುತ್ತೆ ಅಟ್ಲೀಸ್ಟ್ ಒಂದು ಎಕ್ಸಾಮ್, ಒಂದು ಟೈಮ್ ಅದು ಪಾಲಿಗೆ ಹೋದರೆ ಹುಡುಗರಿಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ನೋಡಿ, ಕೋಚಿಂಗು ಬೇಕಾ ಬೇಡವಾ ಅನ್ನೋದು ಅದು ಇಂಡಿವಿಜುವಲ್ ಡಿಸಿಷನ್. ಅಂದರೆ ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು, ಅಥವಾ ಮ್ಯಾಥ್ಸಲ್ಲಿ ಅಥವಾ ಸೈನ್ಸಲ್ಲಿ ಅಂದರೆ ಕೋಚಿಂಗು ಬೇಕು ಅಂತ ಅನಿಸುತ್ತೆ ನನಗೆ. ಬಟ್ ಅವರು PUCಯಿಂದ ಅಥವಾ 10th ಸ್ಟ್ಯಾಂಡರ್ಡಿಂದ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ ಅಂದರೆ ಬಹುಶಃ ಅಂಥವ್ರಿಗೆ ಬೇಡನ್ನು. ಬಟ್ ಮೇನ್ಸ್ಗಂತೂ, ಮುಖ್ಯ ಪರೀಕ್ಷೆಗಂತೂ ಸ್ವಲ್ಪ ಆದ್ರೂ ಕೋಚಿಂಗ್ ಬೇಕಾಗುತ್ತೆ. ಅದು ಯಾವ ಥರ ಬರೀಬೇಕು, ಟೈಮ್ ಮ್ಯಾನೇಜ್ಮೆಂಟು, ಟೈಮ್ ಹೆಂಗೆ ಮ್ಯಾನೇಜ್ ಮಾಡಬೇಕು, ಮೇನ್ಸ್ ಪೇಪರ್ಸಲ್ಲಿ. ಯಾಕಂದರೆ 20-22 ಕ್ವಶನ್ಸ್ ಇರುತ್ತೆ, ಅದು ಟೈಮ್ ಸಾಕಾಗಲ್ಲ. ಅದನ್ನು ವರ್ಡ್ ಲಿಮಿಟು 250 ವರ್ಡ್ಗೆ ಜಾಸ್ತಿ ಬರೀಬಾರ್ದು. ಅಂಥ ಒಂದು ಸಿಚುವೇಷನಲ್ಲಿ ನನಗೆ ಅನಿಸುತ್ತೆ ಕೋಚಿಂಗ್ ಅವಶ್ಯಕತೆ ಇದೆ. ಅದಂತರ ಯಾರು ಆಪ್ಷನಲ್ಸ್ ಚೂಸ್ ಮಾಡಿದ್ರೆ, KPSCಯಲ್ಲಿ ಆಪ್ಷನ್ಸ್ ಇಲ್ಲ, ಈಗ ತೆಗೆದುಬಿಟ್ಟಿದ್ದಾರೆ. ಬಟ್ UPSCಯಲ್ಲಿ ಇದು ಆಪ್ಷನ್ ಇದೆ. ನಾನು ಆಂಥ್ರೋಪಾಲಜಿ ತೊಗೊತೀನಿ ಇಟ್ಕೊಳ್ಳಿ, ಬೇರೆಯವರು ಸೈಕಾಲಜಿ ತೊಗೊತಾರೆ, ಅವ್ರಿಗೆ ಆ ಸೈಕಾಲಜಿ ಬ್ಯಾಕ್ಗ್ರೌಂಡ್ ಇಲ್ಲ, ಅಂಥವ್ರಿಗೆ ಕೋಚಿಂಗು ಅನಿವಾರ್ಯ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಂಥರ ಒಂದು ಪ್ರೇರಣೆ, ಆ ಹುಮ್ಮಸ್ಸು ಅನ್ನೋದು ಸಿಗುತ್ತೆ. ನನಗನ್ಸುತ್ತೆ ನೋಡಿ, 2 ಸಲ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡ್ಬೋದು, 100% ಫುಲ್ ಡಿವೋಷನು 2 ಅಟೆಂಪ್ಟ್ ಮಾಡ್ಬೋದು. 2ನೇ ಅಟೆಂಪ್ಟಲ್ಲಿ ಆಗಿಲ್ಲ ಅಂದರೆ ಕೆಲಸದಲ್ಲಿ ಸೇರಿಕೊಂಡು ಪ್ರಿಪೇರ್ ಮಾಡ್ಕೊಬೋದು ವಾಸಿ ಅನಿಸುತ್ತೆ. ಯಾಕಂದರೆ ತಂದೆ ತಾಯಿ ಮೇಲೆ ಭಾರ ಹಾಕೋದು ಕರೆಕ್ಟ್ ಅಲ್ಲ. ಈ ಹಳ್ಳಿ ಜನ ಅಥವಾ ಸ್ಮಾಲ್ ಟೌನ್ ಬ್ಯಾಕ್ಗ್ರೌಂಡು, ಅವ್ರ ತಂದೆಗಳು ಏನೋ ಪೊಲೀಸಲ್ಲಿ ಸಬ್ ಇನ್ಸ್ಪೆಕ್ಟರು ಅಥವಾ FDA ಏನೋ ಇರ್ತಾರೆ, ಅವ್ರು ಕಷ್ಟಪಟ್ಟು ಎಲ್ಲಿ ರೂಲ್ ಆಗತ್ತೆ ಹೇಳಿ ಎಕ್ಸಾಮ್ ಫೀಸ್ ಎಲ್ಲ ಕೊಡೋಕ್ಕೆ. ಇಲ್ಲ, ನನ್ನ ತಂದೆ ತಾಯಿಯವರು ಏನು ಪ್ರಾಬ್ಲಮ್ ಇಲ್ಲ, ಹೇಳಿದ್ದಾರೆ, ಸಪೋರ್ಟ್ ಮಾಡ್ತಾರೆ, ಅದನ್ನು ಮಾಡಿಕೊಳ್ಳಿ. ಬಟ್ ಪ್ಲ್ಯಾನ್ B ಅಂತ ಒಂದು ಇಟ್ಕೋಬೇಕು. ಇದಾಗಲಿಲ್ಲ ಅಂದರೆ ಬೇರೆ ಏನು ಮಾಡ್ಕೋಬೇಕು ಅನ್ನೋ ಒಂದು ಇರಬೇಕು ಅವ್ರಿಗೆ ಒಂದು ಪ್ಲ್ಯಾನ್. ಮೈ ಅಡ್ವೈಸ್ ಇಸ್, ನಾನು 5 ಸಲ ಬರಿತೀನಿ, 6 ಸಲ ಬರಿತೀನಿ ಅನ್ನೋದು ಇಟ್ಸ್ ಅಪ್ ಟು ದೇಮ್. ಬಟ್ ಯಾವುದೋ ಒಂದು ಕೆಲಸದಲ್ಲಿ ಸೇರಿಕೊಂಡು ಓಕೆ ಮಾಡಿಕೊಳ್ಳಿ. UPSC ಜಾಬೇ ಬೇಕು ನನಗೆ, IAS ಬೇಕು, IRS ಬೇಕು ಅಂತ ನೋಡಿ ಎಲ್ಲಿ 980, 950, 1000 ಇರುತ್ತೆ ಪೋಸ್ಟ್ಗಳು. ನೀವು ನೋಡಿದ್ರೆ ಲಾಸ್ಟು 10 ಇಯರ್ಸಲ್ಲಿ ಯಾವ ಇಯರೂ 1000 ಮೇಲೆ ಪೋಸ್ಟ್ಗಳು, ವೇಕೆನ್ಸಿಗಳು ಅನೌನ್ಸ್ ಮಾಡಲೇ ಇಲ್ಲ. ಇನ್ನು ಕೆಲವು ಸಲ ಬರೀ 750, 800 ಮಾಡಿದ್ದಾರೆ. ಎಲ್ಲಿ ನೀವು 5.5 ಲಕ್ಷ, 6 ಲಕ್ಷ ಹುಡುಗರು ಕಾಂಪೀಟ್ ಮಾಡಿದರೆ ಚಾನ್ಸ್ ಹೆಂಗೆ ಹೇಳಿ? ಸೊ ಅದರಿಂದ ಒಂದು 6 ಪರೀಕ್ಷೆಗಳು ಆಯ್ಕೆ ಮಾಡ್ಕೋಬೇಕು. KPSC ಒಂದು, UPSC ಒಂದು, ರಿಸರ್ವ್ ಬ್ಯಾಂಕು, ನೆಬಾರ್ಡು, ಅವನು ಚೆನ್ನಾಗಿದೆ ಸ್ಯಾಲ್ರಿ, ಬ್ಯಾಂಕ್ ಪರೀಕ್ಷೆಗಳು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಸಬ್ ಇನ್ಸ್ಪೆಕ್ಟರು, PDO, ಈ ಒಂದು 7-8 ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡ್ರೆ ವಾಸಿ. ಅವರು BA ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಮಾಡಿದ್ರು. 10th ಸ್ಟ್ಯಾಂಡರ್ಡ್ ಟು ಅರ್ಲಿ, ಬಟ್ ಒಂದು ಬುನಿಯಾದ್ ಅಂತ ನೋಡಿ ಫೌಂಡೇಶನ್ ಹಾಕ್ಕೊಂಡ್ರೆ ಫಸ್ಟ್ ಇಯರಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ನೋಡಿ
ಎನ್ ಸಿ ಆರ್ ಟಿ ಬುಕ್ಸ್ ತೊಗೊಂಡು ಪ್ರಿಪರೇಷನ್ ಮಾಡ್ಕೊಬೋದು ವಾಸಿ ಅನಿಸುತ್ತದೆ ನನಗೆ. ಅದು ಏನು ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಏನು ಥೌಸಂಡ್ಸ್ ಆಫ್ ಸೈಟ್ಸ್ ಇದೆ, ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಏನು ಅಂತ. ಸೊ ಬೆಸ್ಟ್ ಥಿಂಗ್ ಈಸ್ ದಟ್ ಫಸ್ಟ್ ಇಯರ್ ಡಿಗ್ರಿಯಿಂದ ಎಕ್ಸೆಪ್ಟ್ ಕರೆಂಟ್ ಅಫೇರ್ಸ್ ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಪಾಲಿಟಿ, ಹಿಸ್ಟರಿ, ಜಾಗ್ರಫಿ, ಈ ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ಫೌಂಡೇಶನ್ ಮಾಡಿಕೊಂಡ್ರೆ ವಾಸಿ. ಇವು ಕಷ್ಟ. ಇವು ಒಂದೊಂದು ನಮ್ಮ ಕಾಲದಲ್ಲಿ ಇತ್ತು ಹ್ಯುಮ್ಯಾನಿಟೀಸ್ ಅಂತ ಸ್ವಲ್ಪ ಸ್ಪೆಷಲ್ ಪ್ರಿಫರೆನ್ಸ್ ಇತ್ತು ಹ್ಯುಮ್ಯಾನಿಟೀಸ್ ಅವ್ರಿಗೆ, ಯಾಕಂದರೆ ಆ ಸಿಲೆಬಸ್ ಹಂಗಿತ್ತು ಅದು. ಬಟ್ ಈಗ ನನಗೆ ಅನಿಸುತ್ತೆ ಫಲಾನ ಡಿಗ್ರಿ ಅಂತ ಏನು ಇದೇ ಮಾಡಬೇಕು ಅನ್ನೋದೇನಿಲ್ಲ. ನೋಡಿದ್ರೆ ನೀವು ಯು ಪಿ ಎಸ್ ಸಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 40-50% ಇಂಜಿನಿಯರ್ಸ್, ಡಾಕ್ಟರ್ಸು, ಸೈಂಟಿಸ್ಟ್ ಆಗ್ತಾಯಿದ್ದಾರೆ. ಪ್ಯೂರ್ ಬಿ ಎ ಎಮ್ ಎ ಮಾಡ್ಕೊಂಡಿರೋರು ನಾಟ್ ಈವನ್ 15%, 20% ಆಲ್ಸೋ. ಸೊ ಎನಿ ಡಿಗ್ರಿ ಈಸ್ ಓಕೆ. ಆದರೆ ಇಫ್ ಯು ಆಸ್ಕ್ ಮೀ ಫರ್ದರ್ ಐ ವಿಲ್ ಸೇ ಐದರ್ ಯು ಗೋ ಫಾರ್ combination of subjects like BSc, physics, chemistry, biology, MSc, rather than go for something like MA Persian, MA Urdu, MA Kannada. That may not help. ಕಷ್ಟ ಎಲ್ಲಿ ನಾಟ್ ಈವನ್ ಆ್ಯಕ್ಚುಲಿ ಎಂಟೈರ್ ಇಂಡಿಯಾ ತೊಗೊಂಡ್ರು ಹಿಂದಿ ಮೀಡಿಯಮ್ಮು, ಬೆಂಗಾಲಿ, ತಮಿಳ್ ಎಲ್ಲ ತೊಗೊಂಡು ಓನ್ಲಿ ಲೆಸ್ ದೆನ್ 4% ಆರ್ ಟೇಕಿಂಗ್ ದಿ ಎಕ್ಸಾಮ್ ಇನ್ ನೇಟಿವ್ ಮದರ್ ಟಂಗ್. ಎಲ್ಲೂ ಶಿವರಾಮ್ ಅವರು ಫಸ್ಟ್ ಕನ್ನಡ ಮಾಡ್ಕೊಂಡು ಶಿವರಾಮನಂತ IAS ತಿರೋದವ್ರು ಪಾಪ. ಈ ವಾಸ್ ದಿ ಫಸ್ಟ್ ಪರ್ಸನ್ ಟು ಕ್ಲಿಯರ್ ದಿ ಎಕ್ಸಾಮ್ ಇನ್ ಕನ್ನಡ. ಆಫ್ಟರ್ ದಟ್ ವೆರಿ ಫ್ಯೂ. ಅದು ಕನ್ನಡದಲ್ಲಿ ಮೆಟೀರಿಯಲ್ ಸಿಗೋದು ಕಷ್ಟ, ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲು. ಅದು ಸ್ವಲ್ಪ ಲಿಮಿಟೇಷನ್ಸ್ ಇವೆ. ಓಕೆ. ಸೊ ಓನ್ಲಿ ಹಿಂದಿ ಮೀಡಿಯಮ್ ದಿಸ್ ಕ್ಲಿಕಿಂಗ್ because of number of people who speak Hindi is much more. But Telugu, ಆಂಧ್ರದಲ್ಲಿ ಅಷ್ಟೇ ತೆಲುಗು ಮೀಡಿಯಮಲ್ಲಿ ಮಾಡಿರೋರು ಭಾಳ ಕಡಿಮೆ. ನಾಟ್ ಈವನ್ 1.5% of the students from Andhra Pradesh have attempted in Telugu. Even KPSCಲೇ ಕನ್ನಡ ಮೀಡಿಯಮ್ ಅವ್ರು ನಾಟ್ ಈವನ್ 10-15%. ಓಕೆ. ಸೊ ಏನಾಗತ್ತೆ ಅಂದರೆ ನೀವು ನೋಡಿ, ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಪರ್ ತಗೊಳ್ಳಿ, ಅದರಲ್ಲಿ ಕನ್ನಡದಲ್ಲಿ ನೋಟ್ಸ್ ಮಾಡ್ಕೊಬೋದು ಕಷ್ಟ. ಇಟ್ಸ್ ನಾಟ್ ಈಸಿ ಅನ್ಲೆಸ್ ಈಸ್ ವೆರಿ ವೆರಿ ಫ್ಲೂಯೆಂಟ್ ಇನ್ ಕನ್ನಡ. ಓಕೆ. ಅವನೇ ಖುದ್ದಾಗಿ ನೋಟ್ಸ್ ಮಾಡಿಕೊಂಡು ಏನೋ ಮಾಡ್ಕೋಬೋದು. ಓಕೆ. ಇದೇ ಬುಕ್ಸ್ ಇವೆ, ಬಟ್ ದೇ ಮೇ ನಾಟ್ ಬಿ ವೆರಿ ಸ್ಟ್ಯಾಂಡರ್ಡ್. ಸೊ ಇಲ್ಲ ಅಂದರೆ ಅವನು ಇಂಗ್ಲೀಷಲ್ಲಿ ಓದ್ಕೊಂಡು ಬುಕ್ಸು ಅದು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅವನೇ. ದೆನ್ ಇಟ್ಸ್ ಓಕೆ, ಯು ಕ್ಯಾನ್ ಮ್ಯಾನೇಜ್. ಬಟ್ ಇಟ್ ಡಿಪೆಂಡ್ಸ್. ಇಫ್ ಈಸ್ ಫ್ರಮ್ ಕನ್ನಡ ಬ್ಯಾಕ್ಗ್ರೌಂಡ್, ಫುಲ್ಲು 10th ಕನ್ನಡನೇ, SLCನೂ ಕನ್ನಡ, PUCನೂ ಕನ್ನಡ, BScನೂ ಕನ್ನಡ ಮಾಡಿಕೊಂಡ್ರೆ ಮೇ ಬಿ ಇಟ್ ವರ್ಕ್ಸ್ ಔಟ್ ಫಾರ್ ಇನ್ ಕನ್ನಡ ಮೀಡಿಯಮ್. ನೋಡಿದ್ರೆ ಆ ಥರ ಬ್ಯಾಂಕಿಂಗ್ ಸರ್ವಿಸಸ್ ಪರೀಕ್ಷೆ ಆಗಲಿ ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಲ್ಲಿ ಕನ್ನಡ ಪ್ರಶ್ನೆನೇ ಬರಲ್ಲ ಅಲ್ಲಿ. ಓಕೆ. ಫುಲ್ಲು ಪ್ರಿಲಿಮ್ಸು ಆಬ್ಜೆಕ್ಟಿವು, ಮೇನ್ಸು ಆಬ್ಜೆಕ್ಟಿವು. ಅಲ್ಲಿ ಬರೀ ಇಂಗ್ಲೀಷು, ಹಿಂದಿ ಇದೆ ನಿಮಗೆ. ಈ ಪ್ರಿಲಿಮ್ಸಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಲ್ವಲ್ಲ, ಎಲ್ಲಿದೆ? ಇಂಗ್ಲೀಷು ಹಿಂದಿ. ಸೊ ಅದರಿಂದ ಈ ಕನ್ನಡದಲ್ಲಿ ನೀವು ಫುಲ್ಲಿ ಡಿಗ್ರಿ ಮಾಡ್ಕೊಂಡಿದ್ರು ಯು ಹ್ಯಾವ್ ಟು ಬಿ ಫೆಮಿಲಿಯರ್ ವಿತ್ ಇಂಗ್ಲೀಷ್. ಇಂಗ್ಲೀಷ್ ಎ ಗ್ಲೋಬಲ್ ಲ್ಯಾಂಗ್ವೇಜ್. ನೋಡಿ, ಸರ್ವಿಸಲ್ಲಿ ಏನಾದ್ರು ನೀವು ಯು ವಾಂಟ್ ಟು ಗೋ ಅಪ್ ಇನ್ ದ ಲ್ಯಾಡರ್, ಯು ಹ್ಯಾವ್ ಟು ನೋ ಇಂಗ್ಲೀಷ್, ಸ್ಪೆಷಲಿ ಇನ್ ಇಂಡಿಯಾ. ಸೊ ಏನಾದರೂ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಪೀಪಲ್ ಫ್ರಮ್ ದ ಸೌತ್ ಟು ಬಿ ವೆರಿ ಕಂಫರ್ಟಬಲ್ ಇನ್ ಹಿಂದಿ. ಕನ್ವರ್ಸೇಷನಲ್ಲಾಗಿ ಹಿಂದಿ ಬನ್ನಿ ಕೂತ್ಕೊಳ್ಳಿ, ಬೈಟೋ ಕ್ಯಾ ನಾಮ್ ಹೈ ಆಪ್ಕಾ ಅಂತ ಮಾತಾಡ್ಬೋದು. ಬಟ್ ಹಿಂದಿ ಅನರ್ಗಳಾಗಿ BJP ಲೀಡರ್ಸ್ ಥರ ಮಾತಾಡ್ತಾರೆ ನೋಡಿ. ಅದು ನೀವೇ ಹೇಳಿ, ಕನ್ನಡದಲ್ಲಿ ಯಾರು, ವಿಚ್ ಲೀಡರ್ ಸ್ಪೀಕ್ಸ್ ಹಿಂದಿ? ಓಕೆ. 1 or 2 ದೇ ಸ್ಪೀಕ್ ಗುಡ್ ಹಿಂದಿ, ಬಟ್ ಅಷ್ಟೊಂದು ಕಂಫರ್ಟ್ ಲೆವೆಲ್ ಇರಲ್ಲ. ಸೊ ಈವನ್ ನನ್ನ ಅಡ್ವೈಸ್ ಏನಂದರೆ, ನೀವು ಕನ್ನಡ ಮೀಡಿಯಮಲ್ಲಿ ಬರೀ ಆದ್ರೂ ಯು ಕೆನಾಟ್ ಇಗ್ನೋರ್ ಇಂಗ್ಲೀಷ್ ಲ್ಯಾಂಗ್ವೇಜ್. ದಟ್ ವಿಲ್ ಹೆಲ್ಪ್ ಯು ಫಾರ್ ಪ್ರಿಪರೇಷನ್. ಫಾರ್ ಎಕ್ಸಾಂಪಲ್, ಜಾಗ್ರಫಿಯಲ್ಲಿ ಒಂದು ಬುಕ್ ಇದೆ, ಗೋಚ್ ಆ್ಯಂಡ್ ಲ್ಯಾಂಗ್ ಅಂತ. ಅದು ಸ್ಟ್ಯಾಂಡರ್ಡು ಇಂಗ್ಲೀಷ್. ಅದು ಎಲ್ಲಿ ಸಿಗುತ್ತೆ ಕನ್ನಡದಲ್ಲಿ ಅಂತ ಬುಕ್ ಒಂದು ನೋಡಿ. ಫಸ್ಟ್ ಫೌಂಡೇಶನ್ ಹಾಕ್ಕೋಬೇಕು. ಸ್ವಲ್ಪ ಈ ಪ್ರಶ್ನೆ ಪತ್ರಗಳು ಡೀಟೇಲಾಗಿ ಅನಲೈಸ್ ಮಾಡಬೇಕು ಕೂತ್ಕೊಂಡು. ನಾವು ಎಲ್ಲಿದ್ವಿ, ನಮ್ಮ ಸ್ಟ್ಯಾಂಡರ್ಡ್ ನಾವೆಲ್ಲಿದ್ವಿ, ಓಕೆ, UPSC ಸ್ಟ್ಯಾಂಡರ್ಡ್ ಎಲ್ಲಿದೆ, ಓಕೆ, ಆ ಥರ ಎಲ್ಲಿದೆ ಗ್ಯಾಪು ಅಂತ ನೋಡಿಕೊಂಡು ಪ್ರಿಪೇರ್ ಮಾಡ್ಕೋಬೇಕು. ಇದು ಕಷ್ಟನೇ ನೋಡಿ, ಇದು ಅಸಾಧ್ಯದಂತೂ ಯಾವುದೂ ಇಲ್ಲ. ಓಕೆ, ಮನಸ್ಸಿದ್ರೆ ಮಾರ್ಗ.
ಬಟ್ ಸ್ವಲ್ಪ ಡಿಸೈಡ್ ಮಾಡ್ಕೋಬೇಕು. ಓಕೆ, ನಾನು ಎಷ್ಟು ಅಟೆಂಪ್ಟ್ಸು ಅಲ್ಲಿ ಇದು ಕ್ಲಿಯರ್ ಆಗ್ತೀನಿ, ನಾವು 2 ಅಟೆಂಪ್ಟಾ 3 ಅಟೆಂಪ್ಟಾ, ಬೇರೆ ಏನು ಆಲ್ಟರ್ನೇಟಿವ್ ಒಂದು ಇಟ್ಕೊತೀನಿ ನಾನು ಏನು. ಓಕೆ, ಸೊ ದಟ್ ಈಸ್ ಮೈ ಅಡ್ವೈಸ್. ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಇಫ್ ಯು ಡೋಂಟ್ ಮೇಕ್ ಇಟ್. ನೋಡಿ, ಎಷ್ಟೇ ಕಷ್ಟಪಟ್ಟರು ಕೆಲವು ಸಲ ಅದೃಷ್ಟ ಅನ್ನೋದು ಇದೆಲ್ಲ. ಇಂಟರ್ವ್ಯೂವಲ್ಲಿ ಬೋರ್ಡು ಸ್ವಲ್ಪ ಅವರು ಇರ್ತಾರೆ ಕೆಲವರು ಜೀಪಣರು, ನೀವು ಎಷ್ಟೇ ಆನ್ಸರ್ ಹೇಳಿದ್ರು ಮಾರ್ಕ್ ಕೊಡಲ್ಲ ಅವನು. ಅಂಥ ಬೋರ್ಡ್ ಹೋದರೆ ಏನು ಮಾಡ್ಬೇಕು ಹೇಳಿ? 275 ಮಾರ್ಕ್ಸ್ ಇಂಟರ್ವ್ಯೂವಲ್ಲಿ. ಇಫ್ ಆರ್ ವೆರಿ ಗುಡ್, ನಿಮ್ಗೆ ಲಕ್ ಚೆನ್ನಾಗಿದ್ರೆ ಯು ಮೇ ಗೆಟ್ 190 210 ಆಲ್ಸೋ ಇನ್ ದ ಇಂಟರ್ವ್ಯೂ. ಇಲ್ಲ ಆವತ್ತಿನ ದಿವಸ ನಿಮ್ಮ ಅದೃಷ್ಟ ಇಲ್ಲ, ಯಾವನೋ ರಿಟೈರ್ಡ್ ಚೀಫ್ ಸೆಕ್ರೆಟರಿ UPSC ಮೆಂಬರು ಈಸ್ ವೆರಿ ವೆರಿ ಸ್ಟ್ರಿಕ್ಟ್, ಯಾರಿಗೂ ಮಾರ್ಕ್ಸ್ ಕೊಡಲ್ಲ ಅವನು ಅಂದರೆ ಆಯಿತು, 160 ಕೊಡ್ತಾನೆ ಅವನು, ನಿಮ್ಗೇನು ಮಾಡ್ಬೇಕು ಹೇಳಿ? ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಿಸ್. ಸೊ ಅದರಿಂದ ನಾನು ಹೇಳ್ತೀನಿ ಅಂದರೆ, ಡೋಂಟ್ ಪುಟ್ ಎವ್ರಿಥಿಂಗ್ ಫುಲ್ಲು 100% ಎಲ್ಲ ನಾನು ಇದರಲ್ಲೇ ಪ್ರಿಪೇರ್ ಮಾಡಿಕೊಂಡು ಇನ್ನೇನು ಜೀವನದಲ್ಲಿ ಏನು ಮಾಡಲ್ಲ ನಾನು, ಇದೇ ಒಂದು ನನ್ನ ಗುರಿ ಅಂತ ದಯವಿಟ್ಟು ಆ ಆ್ಯಟಿಟ್ಯೂಡ್ ಬೇಡ. ಬಿ ಎ ಓಪನ್ ಮೈಂಡೆಡ್ ಪರ್ಸನ್. ಲೈಫ್ ಈಸ್ ವೆರಿ ಬಿಗ್. ಪಾಲಿಟಿಕ್ಸ್ ಇದೆ, NGO ಇದೆ, ಓಕೆ, ಇಲ್ಲಾಂದರೆ ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳಿ, ಇದನ್ನು ಒಂದು ಇಟ್ಕೊಳ್ಳಿ, ಒಂದು ಸಪ್ರೇಟಾಗಿ ಒಂದು IAS ಅಂತ ಅಥವಾ ಸ್ಟೇಟ್ ಸಿವಿಲ್ ಸರ್ವಿಸ್ ಅಂತ ಯಾವುದೊಂದು ಇಟ್ಕೊಂಡು ಮಾಡಿ. ಸೊ ಐ ವಿಶ್ ಒನ್ಸ್ ಅಗೇನ್ ಯುವರ್ ಸ್ಟೂಡೆಂಟ್ಸ್ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು.